ಏನಲ್ಲ ಸ್ವಲ್ಪ ಚಕ್ರ ಬಂದಂಗಾಗಿದೆ. ಎಷ್ಟು ಸಹಿಸಿಕೊಳ್ಳಲಪ್ಪ ಈ ಸಂಸಾರದ ಭಾರವನ್ನು. ಬೆಳೆಯೆಲ್ಲ ಸತ್ತು ಹೋಗಿ ಹುಟ್ಟಿ ಬಂದದರಲ್ಲಿ ಹೊಟ್ಟೆ ಪಾಡಿಗಿಟ್ಟ ಹಣವನ್ನು ಕೂಡ ಇಂಥ ಕಟುಕರ ಸರ್ಕಾರ ವಶ ಮಾಡುತ್ತಿದೆ. ಪಂಪ್ ಸೆಟ್ ಬಿಲ್, ಕರೆಂಟ್ ಬಿಲ್ ಕಟ್ಟಿದರೂ ಕೂಡ ಮತ್ತೆ ಕಟ್ಟಿರಂದ ಬಂದಿದೆ. ಎಷ್ಟಂತ ಸಹಿಸಿಕೊಳ್ಳಲಿ ಸಹೋದರ. ವಾರದಾಗಿದ್ದ ತುಂಬಿದ ಬಿಲ್ ಮತ್ತೆ ಬಂದಿದೆ ಅಂದಾಗ ಏನ್ರಿ ಮಾಡುದೀಗ? ಏನು ಮಾತನಾಡದಷ್ಟು ನಿರ್ಗತಿಕನಾಗಿದ್ದೆ. ಒಮ್ಮೆ ನೋಡಿದರೆ ಸರ್ಕಾರವನ್ನು ಸುಟ್ಟು ಹಾಕಬೇಕೆಂದನಿಸುತ್ತಿದೆ, ಪ್ರಾಣ ತ್ಯಾಗ ಮಾಡಿ. ಆದರೆ ಓ ತಂದೆ ಮಾರುತೇಶ್ವರ, ಈ ರೈತನ ಪ್ರಾಣವನ್ನು ನಿನ್ನ ಕಣ್ಣೆದುರಲ್ಲಿ ಹೋಗುತ್ತಿದೆ ಎಂದಾಗ ನೀನು ಅನ್ಯಾಯವಾಗಿ ಬಡ ರೈತರ ಪ್ರಾಣ ಹೀರುವುದು ನಿನಗೆ ಸರಿ ಕಾಣಿಸುತ್ತದೇನು? ಕಟುಕರಿಗೆ ಹಣವನ್ನು ಕೊಟ್ಟು ಈ ರೈತನಿಗೆ ಕಣ್ಣೀರು ಕೊಟ್ಟರೆ ಈ ರೈತ ಈ ನಿನ್ನ ಮುಂದೆ ಎಂದು ಉದ್ಧಾರ ಆಗುವುದಿಲ್ಲಪ್ಪ ತಂದೆ. ಜೋಡೆತ್ತು ಕಟ್ಟಿ ಬಿತ್ತಿ ಬೆಳೆದ ಈ ರೈತ ಇಂದು ನಿನ್ನು ಎದುರಿನಲ್ಲೇ ಮಣ್ಣಾಗುತ್ತಿದ್ದಾನೆ. ನೀನು ಕಣ್ತೆರೆದು ನೋಡು ಮಾರುತೇಶ.